ಕೆಲವೊಮ್ಮೆ ತಪ್ಪು ಅಥವಾ ಸರಿಯಾದ ನಿರ್ಧಾರಗಳು ಸರಿಯಾದ ಜಾಗಕ್ಕೆ ತರುತ್ತವೆ. ಆದರೆ ಆ ಜಾಗ ಒಳ್ಳೆಯದು ಅಥವಾ ಕೆಟ್ಟದ್ದು ಎಂಬ ನಿಮ್ಮ ನಿರ್ಧಾರದ ಮೇಲೆ ಬಿಂಬಿತವಾಗಿರುತ್ತದೆ. ಹಣ ಮನುಷ್ಯನ ಸ್ವಭಾವವನ್ನು ಬದಲಾಯಿಸುವುದಿಲ್ಲ, ಅದು ಆತನ ನಿಜ ಸ್ವರೂಪವನ್ನು ಹೊರಗೆ ಹಾಕುತ್ತದೆ ಅಷ್ಟೇ. ಅದಕ್ಕೆ ಹಣವನ್ನು ಗಳಿಸಿ ಅದರ ಜೊತೆಗೆ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳಿ. ನಾವೆಲ್ಲರೂ 2 ಜೀವನ ಹೊಂದಿದ್ದೇವೆ, ಅದರಲ್ಲಿ 2ನೇದು ನಾವು ಒಂದೇ ಜೀವನ ಮಾತ್ರ ಹೊಂದಿದ್ದೇವೆ ಎಂದು ತಿಳಿದಾಗ ಪ್ರಾರಂಭವಾಗುತ್ತದೆ. ವರ್ಷ ಪೂರ್ತಿ ಕುರಿಯಾಗಿ ಇರುವ ಬದಲು ಒಂದು ದಿನ ಸಿಂಹವಾಗಿರುವುದು ಒಳ್ಳೆಯದು. ನಿಮ್ಮ ಸಂತೋಷಕ್ಕಾಗಿ ಜೀವಿಸಿ, ಇತರರ ಸಂತೋಷಕ್ಕಾಗಿ ಜೀವನ ಮಾಡಬೇಡಿ. ನಿಮ್ಮ ಸಂತೋಷದಲ್ಲಿ ಸಂಬಂಧಿಕರು ಭಾಗಿಯಾಗಿರುತ್ತಾರೆ ಹೊರತು ದುಃಖದಲ್ಲಿ ಯಾರೂ ಕೂಡ ಭಾಗಿಯಾಗುವುದಿಲ್ಲ. ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡುವುದಕ್ಕೆ ಒಂದೇ ದಾರಿ ಇದೆ, ಅದು ನೀವು ಸುಮ್ಮನೆ ಮಾತನಾಡುವುದನ್ನು ಬಿಟ್ಟು ಶುರು ಮಾಡುವುದು. ಸತ್ತ ಮೇಲೆ ಬೆಂಕಿ ಇಡುವವರಿಗಿಂತ ಬದುಕಿದ್ದಾಗಲೇ ಬದುಕಿಗೆ ಬೆಂಕಿ ಇಡೋರೇ ಜಾಸ್ತಿ. ಇದು ಇತಿಹಾಸ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಮೌನವಾಗಿರೋರೆಲ್ಲ ದಡ್ಡರಲ್ಲ, ತುಂಬ ಮಾತನಾಡೋರೆಲ್ಲ ಬುದ್ಧಿವಂತರಲ್ಲ. ಸೋಲದೆ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. ನೆನಪಿರಲಿ, ಯಾರು ನಿನಗೆ ಕೋಪ ತರಿಸಲಾಗದು. ಕೋಪ ನೀನು ಆ ಸಂದರ್ಭಕ್ಕೆ ಉತ್ತರವಾಗಿ ಬಳಸು. ನೀನು ಬಡವನಾಗಿ ಹುಟ್ಟಿದರೆ ಅದು ನಿನ್ನ ತಪ್ಪಲ್ಲ, ಅದೇ ನೀನು ಬಡವನಾಗಿ ಸತ್ತರೆ ಅದು ಖಂಡಿತ ನಿನ್ನ ತಪ್ಪು. ಸತ್ತಾಗ ಹೆಗಲು ಕೊಡೋಕೆ ಬರೋ ಜನ ಬದುಕಿನಲ್ಲಿ ಸೋತಾಗ ಯಾರೂ ಬರುವುದಿಲ್ಲ. ನಮ್ಮ ದಾರಿಯಲ್ಲಿ ನಾವೇ ಮುನ್ನಡೆಯಬೇಕು. ಶತ್ರುಗಳು ಇಲ್ಲ ಎಂದು ಭಾವಿಸಬೇಡ. ಸತ್ಯ ಹೇಳಲು ಶುರು ಮಾಡು, ತಪ್ಪನ್ನು ಪ್ರಶ್ನಿಸಲು ಶುರು ಮಾಡು. ಆವಾಗ ನೋಡು, ನಿನ್ನ ಹಿತೈಷಿಗಳೇ ಶತ್ರುವಾಗಿ ಬದಲಾಗಬಹುದು. ಈ ಮಾತುಗಳು ನಮ್ಮ ಜೀವನಕ್ಕೆ ಬಹಳ ಹತ್ತಿರವಾಗಿದೆ. ನಮ್ಮ ಕೆಟ್ಟ ಸಂದರ್ಭದಲ್ಲಿ ಮಾತನಾಡುವಾಗ ಅಥವಾ ನಮ್ಮ ವ್ಯಕ್ತಿತ್ವವನ್ನು ನಡೆಸುವಾಗ ಹಿರಿಯರು ಹೇಳಿದ ಮಾತುಗಳು ತುಂಬ ಮುಖ್ಯವಾಗಿರುತ್ತವೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.